ಪ್ರೈಸ್ ಲಾರ್ಡ್, ಹಲ್ಲೆಲೂಯಾ. ಯೇಸುವಿನ ಮಧುರ ನಾಮದಲ್ಲಿ ಈ ಸೋಮವಾರದ ಬೆಳಗಿನ ಸಮಯದಲ್ಲಿ ಈ ವಾಕ್ಯವನ್ನ ಕೇಳಿಸಿಕೊಳ್ಳುವುದಕ್ಕೆ ಸೇರಿ ಬಂದಿರುವಂಥ ಪ್ರತಿ ಒಬ್ಬೊಬ್ಬರನ್ನ ಯೇಸುವಿನ ನಾಮದಲ್ಲಿ ನಾನು ವಂದಿಸ್ತಾ ಇದ್ದೇನೆ. ದೇವರು ಆತನು ಒಳ್ಳೆಯವನಾಗಿದ್ದಾನೆ. ನಮ್ಮ ಜೀವಿತದಲ್ಲಿ ಆತನು ಮಾಡುವಂಥ ಕಾರ್ಯಗಳು ಎಲ್ಲವೂ ಒಳ್ಳೆಯದೇ ಆಗಿದೆ. ಹಲ್ಲೆಲೂಯಾ. ಈ ಬೆಳಗಿನ ಸಮಯದಲ್ಲಿ ಧ್ಯಾನಕ್ಕಾಗಿ ತೆಗೆದುಕೊಂಡ ದೇವರ ವಾಕ್ಯದ ಭಾಗ ಪ್ರಕಟಣೆಯ ಪುಸ್ತಕ 3ನೇ ಅಧ್ಯಾಯದಲ್ಲಿ 9ನೇ ವಾಕ್ಯವನ್ನು ನಾವು ಧ್ಯಾನಿಸುವವರಾಗಿರೋಣ. ಈ ಬೆಳಗಿನ ಸಮಯದಲ್ಲಿ ದೇವರ ವಾಕ್ಯವನ್ನು ಧ್ಯಾನಕ್ಕಾಗಿ ತೆಗೆದುಕೊಂಡ ದೇವರ ವಾಕ್ಯದ ಭಾಗ ಪ್ರಕಟಣೆಯ ಪುಸ್ತಕ 3ನೇ ಅಧ್ಯಾಯದಲ್ಲಿ 8ನೇ ವಾಕ್ಯದ 2ನೇ ಭಾಗವನ್ನು ನಾವು ಓದಿಕೊಳ್ಳುವವರಾಗಿರೋಣ. ನಿನ್ನ ಎದುರಿನಲ್ಲಿ ಒಂದು ಬಾಗಿಲನ್ನು ತೆರೆದಿಟ್ಟಿದ್ದೇನೆ, ಯಾರೂ ಅದನ್ನ ಮುಚ್ಚಲಾರರು. ಹಲ್ಲೆಲೂಯಾ. ಪ್ರಾರ್ಥನೆ ಮಾಡ್ಕೊಳ್ಳೋಣವ. ಸರ್ವಶಕ್ತನಾದ ದೇವರೇ, ಯೇಸುವಿನ ನಾಮದಲ್ಲಿ ನಿನ್ನ ಸನ್ನಿಧಾನಕ್ಕೆ ಈ ಬೆಳಗಿನ ಸಮಯದಲ್ಲಿ ಬಂದಿದ್ದೇವೆ. ಈ ತಿಂಗಳ ಕೊನೆ ವಾರದಲ್ಲಿ ನೀನು ನಮ್ಮನ್ನು ಕರ್ಕೊಂಬಂದು ಸೇರಿಸಿದ ನಿನ್ನ ಮಹಾಕೃಪೆಗಾಗಿ ನಾವು ಕೃತಜ್ಞತೆ ಸಲ್ಲಿಸ್ತಾ ಇದ್ದೇವೆ. ರಾಜ, ಈ ಬೆಳಗಿನ ಸಮಯದಲ್ಲಿ ನಮ್ಮೊಟ್ಟಿಗೆ ಮಾತನಾಡು. ನಿನ್ನ ವಾಕ್ಯಗಳು ನಮ್ಮ ಜೀವಿತವನ್ನು ಬದಲಾಯಿಸುವುದಾಗಿದೆ. ನಮ್ಮನ್ನು ಬದಲಾಯಿಸಲಿ, ನಮ್ಮೊಟ್ಟಿಗೆ ಮಾತನಾಡು. ಈ ಕಾರ್ಯಕ್ರಮವನ್ನು ನೋಡ್ತಿರುವಂಥ ಪ್ರತಿ ಒಬ್ಬೊಬ್ಬರ ಸಂಗಡ ನೀನು ಮಾತನಾಡು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ಜೀವವುಳ್ಳ ತಂದೆಯೇ, ಆಮೆನ್. ನನ್ನ ಪ್ರೀತಿಯ ದೇವ ಜನರೇ, ಸುಂದರವಾದ ಬೆಳಗಿನ ಸಮಯದಲ್ಲಿ ಒಂದು ಸುಂದರವಾದ ದೇವರ ವಾಕ್ಯದ ಭಾಗವನ್ನು ನಾವು ಧ್ಯಾನಿಸುವವರಾಗಿದ್ದೇವೆ. ಒಂದು ಸುಂದರವಾದ ವಾಕ್ಯದ ಭಾಗ ಪ್ರಕಟಣೆ ಪುಸ್ತಕದಲ್ಲಿ ಫಿಲಡೆಲ್ಫಿಯಾದಲ್ಲಿರುವಂಥ ಸಭೆಗೆ ದೇವದೂತನು ತನ್ನ ಸೇವಕನಾದ ಯೋಹಾನನ ಮೂಲಕ ಬರೆದಿರುವಂಥ ಈ ಮಾತುಗಳಾಗಿದೆ. ಯೇಸು ಕ್ರಿಸ್ತನ ಸರಿಯಾದ ಸ್ಪರ್ಶವಾದ ಮಾತುಗಳನ್ನು ಯೋಹಾನನು ಕೇಳಿ ಫಿಲಡೆಲ್ಫಿಯಾದಲ್ಲಿ ಇರುವಂಥ ಸಭೆಗೆ ಈ ರೀತಿಯಾಗಿ ಬರೀತಾ ಇದ್ದಾನೆ. ಇದನ್ನೇ ಈ ಬೆಳಗಿನ ಸಮಯದಲ್ಲಿ ದೇವರು ಈ ದಿನದ ವಾಗ್ದಾನವಾಗಿ ನಮಗೆ ಆತನು ಕೊಡುವಾತನಾಗಿದ್ದಾನೆ. ಹಲ್ಲೆಲೂಯಾ. ನಮ್ಮ ಎದುರಿನಲ್ಲಿ ಒಂದು ತೆರೆದ ಬಾಗಿಲನ್ನು ಆತನು ಇಟ್ಟಿದ್ದಾನೆ. ಹಿ ಹ್ಯಾಸ್ ಕೆಪ್ಟ್ ಎ ಡೋರ್ ಓಪನ್ ಫಾರ್ ಅಸ್. ಆತನು ಬಾಗಿಲನ್ನು ತೆರೀತಾ ಇದ್ದೀನಿ ಅಂತ ಹೇಳಿಲ್ಲ, ತೆರೆದಿರುವಂಥ ಬಾಗಿಲನ್ನು ಇಟ್ಟಿದ್ದಾನೆ. ಅದನ್ನು ಯಾರಿಂದಲೂ ಮುಚ್ಚುವುದಕ್ಕೆ ಆಗೋದಿಲ್ಲ. ಯಾಕೆ ಅಂದರೆ ಈ ವಾಕ್ಯದಲ್ಲಿ ನಾವು ಸ್ಪಷ್ಟವಾಗಿ ನೋಡ್ತಾ ಇದ್ದೇವೆ, ಫಿಲಡೆಲ್ಫಿಯಾದಲ್ಲಿ ಇರುವಂಥ ಸಭೆ ಅದು ಬಲಹೀನತೆಯಾಗಿ ಚಿಕ್ಕದಾದ ಒಂದು ಸಭೆಯಾಗಿತ್ತು. ಆದರೆ ದೇವರ ವಾಕ್ಯದಲ್ಲಿಯೂ ದೇವರಲ್ಲಿ ನಂಬಿಗಸ್ತರಾಗಿ ಅವರು ಜೀವಿಸ್ತಾ ಇದ್ದ ಕಾರಣ ದೇವರು ಅವರಿಗೆ ಹೇಳುವಂಥ ಒಂದು ವಾಗ್ದಾನ ಇದಾಗಿದೆ. ನಿನ್ನೆದುರಿನಲ್ಲಿ ಒಂದು ಬಾಗಿಲನ್ನು ಇಟ್ಟಿದ್ದೇನೆ, ಒಂದು ತೆರೆದ ಒಂದು ಬಾಗಿಲನ್ನು ಇಟ್ಟಿದ್ದೇನೆ. ಈ ಬಾಗಿಲನ್ನು ಯಾವ ಮನುಷ್ಯನಿಂದಲೂ ಮುಚ್ಚುವುದಕ್ಕೆ ಆಗಲ್ಲ ಎಂಬುದಾಗಿ ನನ್ನ ಪ್ರೀತಿಯ ದೇವ ಜನರೇ, ಈ ಬೆಳಗಿನ ಸಮಯದಲ್ಲಿ ನಾವು ಅನೇಕ ಸಮಯ ನಮ್ಮ ಜೀವಿತದಲ್ಲಿ ಅನೇಕ ಬಾಗಿಲನ್ನ ನಾವು ತಟ್ಟುತ್ತಾ ಇರಬಹುದು. ಸಹಾಯಕ್ಕಾಗಿರಬಹುದು, ಅನಾರೋಗ್ಯಗಳಲ್ಲಿ ನಾನು ಇಲ್ಲಿ ಹೋದರೆ ನಾನು ವಾಸಿ ಆಗ್ಬೋದು, ನಾನು ವೈದ್ಯರನ್ನು ಸಂಧಿಸಿದ್ರೆ ನಾನು ವಾಸಿ ಆಗ್ಬೋದು ಎಂಬುದಾಗಿ ಅನೇಕ ಸಮಯ ನಾವು ಅನೇಕ ಬಾಗಿಲನ್ನ ತಟ್ಟುತ್ತಾ ಇರಬಹುದು. ಹಣಕಾಸಿನ ಸಮಸ್ಯೆಗಳಲ್ಲಿ ಇರುವಾಗಲೂ, ಕೆಲಸವನ್ನು ಹುಡುಕುವಾಗಲೂ ಅನೇಕ ಬಾಗಿಲನ್ನು ಅನೇಕ ಸ್ಥಳಗಳನ್ನು ನಾವು ತಟ್ಟುತ್ತಾ ಇರಬಹುದು. ಆದರೆ ಯೇಸು ಈ ಬೆಳಗಿನ ಸಮಯದಲ್ಲಿ ನಮಗೆ ಒಂದು ವಾಗ್ದಾನವನ್ನು ಮಾಡುವಾತನಾಗಿದ್ದಾನೆ. ನೀನು ನಂಬಿಗಸ್ತನಾಗಿದ್ದ ಕಾರಣ ನಿನಗಿದ್ದ ಶಕ್ತಿಯು ಕಡಿಮೆ ಆಗಿದ್ದರೂ, ನಿನಗಿದ್ದ ಬಲವು ಕಡಿಮೆ ಆಗಿದ್ದರೂ ನೀನು ನನ್ನ ವಾಕ್ಯವನ್ನು ಕಾಪಾಡಿಕೊಂಡಿದ್ದೆ. ನಾನು ನಿನ್ನನ್ನು ನೋಡಿದ್ದೇನೆ, ನಿನ್ನ ಕೃತ್ಯಗಳನ್ನು ಬಲ್ಲೆನು ಎಂಬುದಾಗಿ ಹೇಳ್ತಾ ಇದ್ದಾರೆ. ಪರಿಶುದ್ಧ ಆತ್ಮನು ಈ ಬೆಳಗಿನ ಸಮಯದಲ್ಲಿ ನೋಡ್ತಿರುವಂಥ ವೀಕ್ಷಕರೇ, ನಿಮ್ಮ ಒಬ್ಬೊಬ್ಬರ ಕೃತ್ಯಗಳು, ನಿಮ್ಮ ಒಂದೊಂದು ಕಾರ್ಯಗಳನ್ನು ಆತನು ನೋಡಿದ್ದಾನೆ. ಹಿ ಹ್ಯಾಸ್ ಸೀನ್ ಇಟ್. ಆತನು ಅದನ್ನು ನೋಡಿದ್ದಾನೆ. ನಿಮ್ಮ ಕಾರ್ಯಗಳನ್ನು, ನೀ ಮಾಡಿದ ಕೆಲಸಗಳನ್ನು ನೋಡಿದ್ದಾನೆ. ನೀ ಮಾಡಿದ ಅನೇಕ ಪ್ರಯಾಸಗಳನ್ನು ಆತನು ನೋಡಿದ್ದಾನೆ. ಆತನ ಅದಕ್ಕೆ ಈ ಬೆಳಗಿನ ಸಮಯದಲ್ಲಿ ವಾಗ್ದಾನ ಮಾಡೋದೇನೆಂದರೆ, ನಿನ್ನ ಕೃತ್ಯಗಳನ್ನು ನಾನು ನೋಡಿದ್ದೇನೆ. ನಿನಗೆ ಶಕ್ತಿ ಕಡಿಮೆ ಆಗಿದ್ರೂ, ನಿನ್ನ ಬಲವು ಕಡಿಮೆ ಆಗಿದ್ರೂ ನೀನು ನನ್ನ ಮುಂದೆ ನಂಬಿಗಸ್ತನಾಗಿದ್ದೆ. ಹಲ್ಲೆಲೂಯಾ. ದೇವರು ಇವತ್ತು ಅದನ್ನೇ ನಮ್ಮಿಂದ ನೋಡ್ತಾ ಇರೋದು. ನಮ್ಮ ಕಾರ್ಯಗಳನ್ನು ಆತನು ನೋಡ್ತಾನೆ. ದೇವರು ಒಂದು ಕಾರ್ಯವನ್ನು ನಮ್ಮ ಜೀವಿತದಲ್ಲಿ ಮಾಡಬೇಕಂದ್ರೆ ಆತನು ನಮ್ಮ ಕಾರ್ಯವನ್ನು ಚೆಕ್ ಮಾಡುವ ಆತನಾಗಿದ್ದಾನೆ. ನಾವು ಹೇಗೆ ನಡೆದುಕೊಳ್ಳುವವರಾಗಿದ್ದೇವೆ,
ನಮ್ಮ ಜೀವಿತದ ಒಂದೊಂದು ಹಂತಗಳಲ್ಲಿ ನಾವು ಹೇಗೆ ನಡೆಯುವವರಾಗಿದ್ದೇವೆ, ನಮ್ಮ ನಡವಳಿಕೆಗಳು, ನಮ್ಮ ಯೋಚನೆಗಳು ಇವತ್ತು ಹೇಗಿದೆ, ನಮ್ಮ ಕಾರ್ಯಗಳನ್ನು, ನಮ್ಮ ಕೃತ್ಯಗಳನ್ನು ಆತನು ನೋಡುವಾತನಾಗಿದ್ದಾನೆ. ಆ ಸಭೆಯಲ್ಲಿದ್ದ ಜನರಿಗೆ ದೇವರಾತ್ಮನು ಬರೆದ ಮಾತೇನೆಂದರೆ, ನಿನ್ನ ಕೃತ್ಯಗಳು ನಾನು ನೋಡಿದ್ದೀನಿ. ಐ ಹ್ಯಾವ್ ಸೀನ್ ಯೋರ್ ವರ್ಕ್ಸ್. ನಿನ್ನ ಕಾರ್ಯಗಳನ್ನು ನಾನು ನೋಡಿದ್ದೀನಿ, ನೀನು ಮಾಡಿದ ಕೆಲಸವನ್ನು ನೋಡಿದ್ದೀನಿ. ನಿನಗೆ ಸ್ವಲ್ಪ ಬಲ ಇದ್ರೂ ಅದರಲ್ಲಿ ನೀನು ನಂಬಿಗಸ್ತನಾಗಿದ್ದೆ ಅಲ್ವಾ. ಹಲ್ಲೆಲೂಯಾ. ಇವತ್ತು ಎರಡನೇದು ದೇವರು ನಮ್ಮಿಂದ ಎದುರು ನೋಡ್ತಾ ಇರೋದೇನು ಗೊತ್ತಾ? ಆ ಫೇತ್ಫುಲ್ನೆಸ್, ಆ ನಂಬಿಗಸ್ತಿಕೆ. ಈ ನಂಬಿಗಸ್ತಿಕೆ ಅನ್ನುವಂಥ ಪದಕ್ಕೆ ಈ ದಿನದಲ್ಲಿ ಅರ್ಥನೇ ಇಲ್ಲ. ಕೆಲಸದಲ್ಲಿ ನಂಬಿಗಸ್ತರನ್ನ ಕಾಣುವುದಕ್ಕಾಗಲ್ಲ, ಸಭೆಯಲ್ಲಿ ನಂಬಿಗಸ್ತರನ್ನ ಕಾಣುವುದಕ್ಕಾಗಲ್ಲ, ಸೇವೆಗಳಲ್ಲಿ ನಂಬಿಗಸ್ತರನ್ನ ಕಾಣುವುದಕ್ಕಾಗಲ್ಲ, ಕುಟುಂಬದಲ್ಲಿ ನಂಬಿಗಸ್ತರನ್ನ ಕಾಣುವುದಕ್ಕಾಗಲ್ಲ. ಆದರೆ ಈ ದಿನದಲ್ಲಿ ದೇವರು ನೋಡ್ತಾ ಇರೋದು ಯಾರನ್ನ ಗೊತ್ತಾ? ನಂಬಿಗಸ್ತರನ್ನ. ಹಲ್ಲೆಲೂಯ. ಮೊದಲನೇದು ನಿನ್ನ ಕೃತ್ಯಗಳು, ಎರಡನೇದು ನೀನು ನಂಬಿಗಸ್ತನಾಗಿದ್ದೀಯಾ, ಮೂರನೇದು ಆ ವಾಕ್ಯವನ್ನ ಕಾಪಾಡಿಕೊಂಡಿದ್ದೀರಾ. ವಾಕ್ಯವನ್ನ ಕಾಪಾಡಿಕೊಂಡಿದ್ದೀವ. ನಮ್ಮ ಬಲ ಕಡಿಮೆನೇ ಇದೆ, ಆದರೆ ಆ ವಾಕ್ಯವನ್ನ ನಾವು ಕಾಪಾಡಿಕೊಂಡಿರುವವರಾಗಿದ್ದರೆ ಈ ಬೆಳಗಿನ ಸಮಯದಲ್ಲಿ ಆತನು ವಾಗ್ದಾನ ಮಾಡೋದೇನು ಗೊತ್ತಾ? ನಾನು ನಿನ್ನ ಮುಂದೆ ಒಂದು ಬಾಗಿಲನ್ನು ತೆರೆದಿಟ್ಟಿದ್ದೇನೆ. ಆ ಬಾಗಿಲನ್ನು ಯಾವ ಶಕ್ತಿಯಿಂದಲೂ, ಯಾವ ಮನುಷ್ಯನಿಂದಲೂ, ಯಾವ ಆಲೋಚನೆಯಿಂದಲೂ, ಯಾವ ಕುಯುಕ್ತಿಗಳಿಂದಲೂ ಮುಚ್ಚುವುದಕ್ಕೆ ಆಗೋದಿಲ್ಲ. ಆತನು ಬಾಗಿಲನ್ನು ತೆರೆಯುವುದಾದರೆ ಯಾವ ಮನುಷ್ಯನು ಅದನ್ನು ಮುಚ್ಚುವುದಕ್ಕೆ ಆಗಲ್ಲ. ಆದರೆ ಆತನು ಬಾಗಿಲನ್ನು ಮುಚ್ಚುವುದಾದರೆ ಯಾವ ಮನುಷ್ಯನಿಂದಲೂ ಅದನ್ನು ತೆರೆಯುವುದಕ್ಕಾಗೋದಿಲ್ಲ. ಈ ಬೆಳಗಿನ ಸಮಯದಲ್ಲಿ ಆತನು ವಾಗ್ದಾನ ಮಾಡೋದೇ, ನಿನ್ನ ಮುಂದೆ ಒಂದು ಬಾಗಿಲನ್ನು ತೆರೆದಿಟ್ಟಿದ್ದೇನೆ. ಆ ಬಾಗಿಲಲ್ಲಿ ನಾವು ಅನೇಕ ಕಾರ್ಯಗಳು, ನಾವು ಎದುರು ನೋಡೋದಕ್ಕಿಂತ ಹೆಚ್ಚಾಗಿ ನಾವು ಕಾಣಬೇಕಾಗಿದ್ರೆ 3 ಕಾರ್ಯಗಳು ನಮ್ಮ ಜೀವಿತದಲ್ಲಿ ಆತನು ಎದುರು ನೋಡ್ತಾ ಇರೋದು. ಒಂದು ನಮ್ಮ ಕೃತ್ಯಗಳು, ಎರಡನೇದು ನಮ್ಮ ನಂಬಿಗಸ್ತಿಕೆ, ಮೂರನೇದು ಆ ವಾಕ್ಯವನ್ನ ಕಾಪಾಡಿಕೊಳ್ಳೋದು. ಈ 3 ನಾವು ಮಾಡ್ತಿರುವುದಾದ್ರೆ ಎಂಥ ಪರಿಸ್ಥಿತಿಗಳಲ್ಲಿ ನೀವಿದ್ರು ನನ್ನ ದೇವರು ಮಾಡುವಂಥ ಅದ್ಭುತಗಳನ್ನು ನೀವು ನೋಡುವವರಾಗಿರ್ತೀರಾ. ಅನೇಕ ಬಾಗಿಲನ್ನು ತಟ್ಟಿರಬಹುದು, ಅನೇಕ ಸ್ಥಳಗಳಲ್ಲಿ ಹೋಗಿ ನನಗೆ ಯಾರಾದರೂ ಈ ಕಾರ್ಯವನ್ನು ಮಾಡ್ತಾರಾ ಎಂಬುದಾಗಿ ಎದುರು ನೋಡಿರಬಹುದು. ಎಲ್ಲ ಬಾಗಿಲುಗಳು ಮುಚ್ಚಲ್ಪಟ್ಟಿದ್ರು. ಈ ಬೆಳಗಿನ ಸಮಯದಲ್ಲಿ ನನ್ನ ಯೇಸು ನಿಮಗೆ ಹೇಳ್ತಾ ಇರುವಂಥ ಮಾತೇನೆಂದರೆ, ನಿಮಗಾಗಿ ಆತನು ಒಂದು ಬಾಗಿಲನ್ನು ತೆರೆದಿಟ್ಟಿದ್ದಾನೆ. ಹಲ್ಲೆಲೂಯಾ. ವಿರೋಧಿಯು ನಿಮ್ಮ ಮುಂದೆ ಅನೇಕ ಬಾಗಿಲುಗಳನ್ನು ಮುಚ್ಚಬಹುದು. ವಿರೋಧಿಗಳು ಅನೇಕ ಮಾರ್ಗದಲ್ಲಿ ನಿಮ್ಮ ವಿರುದ್ಧವಾಗಿ ಬರಬಹುದು. ಆದರೆ ನನ್ನ ದೇವರು ನಿನಗಾಗಿ, ನಿಮ್ಮ ಕುಟುಂಬಕ್ಕಾಗಿ, ನಿಮ್ಮ ಪರ್ಸನಲ್ ಲೈಫ್ಗಾಗಿ, ನಿಮ್ಮ ಬಿಸ್ನೆಸ್ಗಾಗಿ, ನೀವು ಮಾಡುವಂಥ ಕೆಲಸಕ್ಕಾಗಿ ಆತನು ಒಂದು ಬಾಗಿಲನ್ನು ಇಟ್ಟಿದ್ದಾನೆ, ಒಂದು ತೆರೆದ ಬಾಗಿಲನ್ನು ಇಟ್ಟಿದ್ದಾನೆ. ಇವತ್ತು ನೀವು ನಂಬಿಕೆಯಿಂದ ಪ್ರವೇಶಿಸುವವರಾಗಿದ್ದರೆ ನಿಮ್ಮ ಜೀವಿತದಲ್ಲಿ ಅದ್ಭುತಗಳನ್ನು ಕಾಣುವವರಾಗಿರ್ತೀರಾ. ಹಲ್ಲೆಲೂಯ. ಪ್ರಾರ್ಥನೆ ಮಾಡ್ಕೊಳ್ಳೋಣವ. ಸರ್ವಶಕ್ತನಾದ ದೇವರೇ, ಕರ್ತನೇ, ನಿನ್ನ ಸನ್ನಿಧಾನಕ್ಕೆ ನಾವು ಈ ಬೆಳಗಿನ ಸಮಯದಲ್ಲಿ ಬಂದಿದ್ದೇವೆ. ಈ ತಿಂಗಳ ಕೊನೆ ವಾರದಲ್ಲಿ ನಮ್ಮನ್ನ ಈ ವಾರವನ್ನು ನೋಡುವುದಕ್ಕೆ ಸಹಾಯ ಮಾಡಿದ್ದಕ್ಕಾಗಿ ಸ್ತೋತ್ರ. ಸರ್ವಶಕ್ತನಾದ ದೇವರೇ, ನಮ್ಮ ಕೃತ್ಯಗಳನ್ನು ನೀನು ನೋಡುವಾತನಾಗಿದ್ದೀಯಾ, ನಮ್ಮ ನಂಬಿಗಸ್ತಿಕೆಯನ್ನು ನೀನು ನೋಡುವಾತನಾಗಿದ್ದೀಯಾ. ನಮ್ಮ ಬಲ ಕಡಿಮೆ ಇರ್ಬೋದು, ಆದರೆ ನಮ್ಮ ನಂಬಿಗಸ್ತಿಕೆಯನ್ನು ನೀನು ನೋಡುವಾತನಾಗಿದ್ದೀಯಾ. ನಾವು ಹೇಗೆ ಈ ವಾಕ್ಯವನ್ನು ನಮ್ಮ ಜೀವಿತದಲ್ಲಿ ಹಾಕಿ ಅನುಸರಿಸಿ ಹೋಗ್ತಾ ಇದ್ದೇವೋ ಅದನ್ನು ನೀನು ನೋಡುವಾತನಾಗಿದ್ದೀಯಾ. ನಾವೆಲ್ಲಾದರೂ ಎಡವಿದ್ರೆ ನಮ್ಮನ್ನು ಕ್ಷಮಿಸು. ನಮ್ಮನ್ನು ನಿನ್ನ ವಾಕ್ಯದ ಪ್ರಕಾರವಾಗಿ ಜೀವಿಸುವುದಕ್ಕೆ ನಮ್ಮ ಒಬ್ಬೊಬ್ಬರಿಗೂ ಸಹಾಯ ಮಾಡು. ನಮ್ಮ ಮುಂದೆ ಇರುವಂಥ ತೆರೆದ ಬಾಗಿಲಲ್ಲಿ ಪ್ರವೇಶಿಸುವುದಕ್ಕೆ ಒಬ್ಬೊಬ್ಬರಿಗೂ ಸಹಾಯ ಮಾಡು. ಒಂದೊಂದು ಸೇವಕರಿಗೆ ಸಹಾಯ ಮಾಡು. ಒಂದೊಂದು ವಿಶ್ವಾಸಿಗಳಿಗೆ ಅವರ ಕೈಯಿನ ಪ್ರಯಾಸಗಳಲ್ಲಿಯೂ, ಅವರ ಕುಟುಂಬದಲ್ಲಿಯೂ, ಅವರ ಆರೋಗ್ಯದಲ್ಲಿಯೂ, ಅವರ ವಿದ್ಯಾಭ್ಯಾಸಗಳಲ್ಲಿಯೂ, ಅವರ ಸಂಬಂಧಗಳಲ್ಲಿಯೂ ನನ್ನ ದೇವರು ನೀನು ತೆರೆದಿಟ್ಟ ಬಾಗಿಲಲ್ಲಿ ನಡೆದುಕೊಂಡು ಹೋಗುವುದಕ್ಕೆ ಸಹಾಯ ಮಾಡು. ಸೈತಾನನು ಇವರನ್ನು ವಂಚಿಸದೆ ಪರಲೋಕದ ಜ್ಞಾನದೊಟ್ಟಿಗೆ ವಿವೇಚಿಸುವಂಥ ಆತ್ಮನ ಸಹಾಯದಿಂದ ಮುಂದೆ ಹೋಗುವುದಕ್ಕೆ ಸಹಾಯ ಮಾಡು. ಯೇಸುವಿನ ನಾಮದಲ್ಲಿ
ಪ್ರಾರ್ಥಿಸಿ ಬೇಡಿಯೊಂದಿದ್ದೇವೆ ಜೀವವುಳ್ಳ ತಂದೆಯೇ, ಆಮೇನ್, ಆಮೇನ್. ಒಂದು ಸುಂದರವಾದ ದಿನವನ್ನ ದೇವರ ಪ್ರಸನ್ನತೆಯಲ್ಲಿ ಅನುಭವಿಸ್ರಿ. ದೇವರು ಈ ದಿನವೆಲ್ಲ ನಿಮ್ಮನ್ನ ಕಾಪಾಡಿ ನಡೆಸಲಿ. ವಾಕ್ಯದ ಮೂಲಕ ನೀವೇನಾದ್ರೂ ಆಶೀರ್ವಾದ ಹೊಂದಿರುವುದಾದ್ರೆ ಅನೇಕ ಜನರಿಗೆ ಇದನ್ನ ಹಂಚಿಕೊಳ್ಳಿ. ದೇವರು ಅವರ ಜೀವಿತದಲ್ಲಿಯೂ ತನ್ನ ಕಾರ್ಯವನ್ನ ಮಾಡಲಿ. ಗಾಡ್ ಬ್ಲೆಸ್ ಯು. ಆಮೇನ್.